ಪ್ರಬಂಧ ಡಾಕ್ಟರ್ ಶಿವರಾಮ್ ಕಾರಂತರು. ಶಿವರಾಮ್ ಕಾರಂತರು 10/10/1902 ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಶ್ರೀಕೋಟ ಶಿವರಾಮ್ ಕಾರಂತರು. ಇವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಇವರ ತಂದೆ ಶೇಷ ಕಾರಂತ ಮತ್ತು ತಾಯಿ ಲಕ್ಷ್ಮೀ ಕಾರಂತ. ಶಿವರಾಮ್ ಕಾರಂತರು 1920ರಲ್ಲಿ SSLCಯನ್ನು ಕುಂದಾಪುರದಲ್ಲಿ ಮುಗಿಸಿದರು. ಶಿವರಾಮ್ ಕಾರಂತರ ಪತ್ನಿ ಲೀಲಾ ಆಳ್ವ. ಮಕ್ಕಳು ಹರ್ಷ, ಉಲ್ಲಾಸ್, ಮಾಳವಿಕಾ ಮತ್ತು ಶಮಾ. ಶಿವರಾಮ್ ಕಾರಂತರನ್ನು ಕಡಲತೀರ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದು ಕರೆಯಲಾಗುತ್ತದೆ. ಶಿವರಾಮ್ ಕಾರಂತರು ಕವಿ, ಕಾದಂಬರಿಗಾರ, ನಾಟಕಕಾರರು, ಲೇಖಕರು, ಅನುವಾದಕರು, ವಕ್ತಾರರು ಆಗಿದ್ದರು. ಶಿವರಾಮ್ ಕಾರಂತರ ಕಾದಂಬರಿಗಳೆಂದರೆ ಮೂಕಜ್ಜಿಯ ಕನಸುಗಳು, ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ. ಒಟ್ಟು 47 ಕಾದಂಬರಿಗಳನ್ನು ಬರೆದಿದ್ದಾರೆ. ಆತ್ಮಕಥನ ಹುಚ್ಚು ಮನಸ್ಸಿನ 10 ಮುಖಗಳು, ಕಥಾಸಂಕಲನಗಳು ಹಸಿವು, ಕವಿ, ಹಾವು, ಕರ್ಮ. ಕವನ ಸಂಕಲನಗಳು ರಾಷ್ಟ್ರಗೀತೆ, ಸುಧಾಕರ ಮತ್ತು ಸೀಳುವನಗಳು. ಕೃತಿಗಳು ಯಕ್ಷಗಾನ, ಬಯಲಾಟ, ಜಾನಪದ ಸಾಹಿತ್ಯ, ಮೈಮನಗಳ ಸುಳಿಯಲ್ಲಿ ಇತ್ಯಾದಿ. ಸಾವಿರದ 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಶಸ್ತಿಗಳು: ಮೂಕಜ್ಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ, ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಭೂಷಣ, ನಾಡೋಜ ಪುರಸ್ಕಾರ ದೊರೆತಿವೆ. ಡಾಕ್ಟರ್ ಶಿವರಾಮ್ ಕಾರಂತರಿಗೆ 8 ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ದೊರೆತಿವೆ. ಶಿವರಾಮ್ ಕಾರಂತರು ಡಿಸೆಂಬರ್ 9, 1997ರಲ್ಲಿ ಉಡುಪಿಯಲ್ಲಿ ನಿಧನ ಹೊಂದಿದರು.